ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೈಗಿ ಮೀನಿನ ರವಾ ಫ್ರೈನ ಹೆಂಗೆ ಮಾಡೋದಂತ ತೋರಿಸ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಸಿಂಪಲ್ಲಾಗಿ ಹಾಗೂ ರುಚಿಯಾಗಿ ಬೈಗಿ ಮೀನಿನ ರವಾ ಫ್ರೈನ ಹೆಂಗೆ ಮಾಡೋದಂತ ಕಾಂಬ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚ ಹಾಕ್ತಾ ಇದ್ದಿ. 2.5 ಚಮಚ ಆಪಷ್ಟು ಹೋಮ್ ಮೇಡ್ ಮಸಾಲ ಪುಡಿನ ಹಾಕ್ತಾ ಇದ್ದಿ. 1 ಚಮಚ ಫಿಶ್ ಮಸಾಲ ಪುಡಿನ ಹಾಕ್ತಾ ಇದ್ದಿ. 1/4 ಚಮಚ ಅರಿಶಿನ ಪುಡಿನ ಹಾಕಿದಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕಿದಿ. ಫಿಶ್ ಮಸಾಲದಾಗೆ ಉಪ್ಪಿರುತ್ತೆ, ಹಂಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿದಿ. ಬೈಗಿ ಮೀನಿನ ರವಾ ಫ್ರೈಗೆ ನಾನು 4 ಮೀನನ್ನು ಚೆನ್ನಾಗಿ ಮಾಡಿ ಕ್ಲೀನ್ ಮಾಡ್ಕೊಂಡು ಒಂದು 2-3 ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ. ಇದಕ್ಕೆ ಅರ್ಧ ಪೀಸು ಲಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದಿ. ಹುಣಸೆ ಹುಳಿ ರಸ ಅಥವಾ ವಿನೆಗರ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಲಕ್ಕ. ಕ್ಲೀನ್ ಮಾಡಿ ಇಟ್ಕೊಂಡು ಮೀನಿಗೆ ಮಾರ್ಕ್ ಮಾಡ್ಕಂತಿ. ಮೀನು ಸಣ್ಣದಿತ್ತು, ಮಾರ್ಕ್ ಮಾಡ್ಕಂತ ಏನಿಲ್ಲ. ಬೈಗಿ ಮೀನು ಸಣ್ಣ ಕಿಪ್ಕೊಯ್ ಮೀನು ಫ್ರೈ ಬೇಗ ರೆಡಿ ಆಯ್ತು, ಜಾಸ್ತಿ ಹೊತ್ತೇನು ಬೇಡ. ಇವತ್ತು ನಾನು ರವಾ ಫ್ರೈಗೆ ಯೂಸ್ ಮಾಡೋದು ಹೋಮ್ ಮೇಡ್ ಮಸಾಲ ಪುಡಿನ ನೆಕ್ಸ್ಟ್ ಟೈಮು ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಿ. ಇದೇ ಮೆಥಡಾಗಿ ಬೇಕಾದ್ರೆ ನೀವು ತವಾ ಫ್ರೈನೂ ಮಾಡ್ಲಕ್ಕ, ಇಲ್ಲ ಅಂದರೆ ಎಣ್ಣೆ ಬಾಣಲಿ ಬೇಕಾದ್ರೂ ಹಾಕ್ಲಕ್ಕ ಮೀನನ್ನು. ಮೀನಿಗೆ ಮಸಾಲ ಹಚ್ಚಿ ಆದಮೇಲೆ ಒಂದು ಅರ್ಧ ಗಂಟೆ ಹೊತ್ತಾರು ಮ್ಯಾರಿನೇಟ್ ಹಾಕಕ್ಕೆ ಬಿಡ್ಕೊ, ಇಲ್ಲ ಅಂದರೆ ಒಂದು 10 ನಿಮಿಷ ಆರು ಮ್ಯಾರಿನೇಟ್ ಹಾಕಕ್ಕೆ ಬಿಟ್ಟರೆ ಸಾಕು. ಮೀನು ಸಣ್ಣದಿತ್ತಲ್ಲ, ಹಂಗಾಗಿ ಉಪ್ಪು ಖಾರ ಎಲ್ಲ ಬೇಗ ಹಿಡಿಯುತ್ತೆ. ಬೈಗಿ ಮೀನು ಫ್ರೈಗೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇರ್ಕ, ಅವಾಗಲೇ ಫ್ರೈ ಲೈಕ್ ಹಾಕ್ದ. ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ಲೈಕ್ ಮಾಡಿ ಕಲ್ಸ್ಕೊಂಬ. ತುಂಬ ತೆಳು ಹದದಾಗೂ ಬೇಡ, ತುಂಬ ದಪ್ಪ ಹದದಾಗೂ ಬೇಡ. ಮೀನಿಗೆ ಮಸಾಲೆ ಲೈಕಾಗಿ ಹಿಡು ಹದದಾಗೆ ಲೈಕ್ ಮಾಡಿ ಮೀನಿಗೆ ಮಸಾಲೆನ ಹಚ್ಕೊಂಬ. ಬೈಗಿ ಮೀನು ಫ್ರೈಗೆ ಮಸಾಲೆ ಕಲ್ಸ್ಕೊಂಬತ್ತಿಗೆ ನೀರನ್ನ ಸ್ವಲ್ಪ ಕಂಡು ಹಾಯ್ಕಣ್ಕ. ಒಂದೇ ಸಲ ನೀರು ಹಾಯ್ಕೊಂಡ್ರೆ ಹದ ತಪ್ಪಿ ಹೊತ್ತು, ಹಂಗಾಗಿ ಸ್ವಲ್ಪನೇ ನೀರು ಹಾಕ್ರಾಯ್ತು. ಮಸಾಲ ರೆಡಿ ಮಾಡ್ಕೊಂಬತ್ತಿಗೆ ನಾನು ಲಿಂಬೆ ಹಣ್ಣಿನ ರಸ ಹಾಕದ್ದಲ್ಲ, ಹಂಗಾಗಿ ಸ್ವಲ್ಪ ನೀರನ್ನು ಯೂಸ್ ಮಾಡಿದ್ವಿ. ನೀವು ಹುಣಸೆ ಹುಳಿ ರಸ ಹಾಕೋದಾರೆ ಎಕ್ಸ್ಟ್ರಾ ಏನು ನೀರು ಹಾಕೋದು ಬೇಡ. ಹುಣಸೆ ಹುಳಿ ರಸ ಮಾಡ್ಕರೆ ನಾವು ನೀರು ಹಾಯ್ಕೊಂಡಿರುತ್ತಲ್ಲ ಸಾಕತ್ತ. ಈಗ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಮೀನಿಗೂ ಮಸಾಲೆನ ಲೈಕ್ ಮಾಡಿ ಹಚ್ಚಿ ಸುಮಾರು ಅರ್ಧ ಗಂಟೆ ಹೊತ್ತು ಮ್ಯಾರಿನೇಟ್ ಹಾಕಕ್ಕೆ ಬಿಡ್ತಿ. ಉಪ್ಪು ಖಾರ ಎಲ್ಲ ಲೈಕಾಗಿ ಹಿಡೀಲಿ. ಎಲ್ಲ ಮೀನಿಗೂ ಮಸಾಲ ಹಚ್ಚಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಹಾಕಕ್ಕೆ ಬಿಡ್ತಾ ಇದ್ದಿ. ಸುಮಾರು ಅರ್ಧ ಗಂಟೆ ಹೊತ್ತಾಯಿತು. ಮೀನಿಗೆ ಮಸಾಲೆ ಲೈಕಾಗಿ ಹಿಡಿದಿತ್ತು. ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಮೀನನ್ನು ಇನ್ನೊಂದು ತಟ್ಟೆಗೆ ರವೆ ಹಾಕಿ ಇಟ್ಟಿನಲ್ಲ, ಅದ್ರಾಗೆ ಲೈಕ್ ಮಾಡಿ ರವೆನ ಮೀನಿಗೆ ಹಚ್ಕೊಂಬ. ಮಸಾಲೆ ಹಚ್ಚಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಬೈಗಿ ಮೀನಿಗೆ ರವೆ ಲೈಕಾಯಿ ಎಲ್ಲ ಕಡೆನೂ ಹಿಡಿಕ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಎಲ್ಲ ಮೀನಿಗೂ ರವೆ ಲೈಕಾಯಿ ಹಿಡಿದಿತ್ತು. ಈಗ ರವಾ ಫ್ರೈ ಮಾಡುವ. ಒಂದು ತವಕ್ಕೆ 2-3 ಚಮಚ ಅಪ್ಪಷ್ಟು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದಿ. ನೀವು ಮನೆಗೆ ಯೂಸ್ ಮಾಡುವ ಯಾವ ಎಣ್ಣೆ ಬೇಕಾದ್ರೂ ಹಾಕಿ. ತವಕ್ಕೆ ಎಣ್ಣೆ ಲೈಕಾಯಿ ಸ್ಪ್ರೆಡ್ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದಿ. ಆಮೇಲೆ ಮ್ಯಾರಿನೇಟ್ ಮಾಡಿ ರವೆ ಹಚ್ಚಿ ಇಟ್ಕೊಂಡು ಮೀನನ್ನು ಹಾಕ್ತಾ ಇದ್ದಿ. ಮೀನು ಹಾಕಿ ಆದಮೇಲೆ ಸುಮಾರು 3-4 ನಿಮಿಷ ಲೋ ಫ್ಲೇಮಾಗೆ ಮೀನನ್ನು ಬೇಯಿಸ್ಕೊಂಡ್ರೆ ಸಾಕು. ಹೈ ಫ್ಲೇಮಾಗೆ ಮೀನು ಫ್ರೈ ಮಾಡೋದು ಬೇಡ. ಹೈ ಫ್ಲೇಮಾಗಿ ಮೀನು ಫ್ರೈ ಮಾಡಿದ್ರೆ ಮೇಲೆಲ್ಲ ಸೀದೋಪ್ ಚಾನ್ಸ್ ಇರುತ್ತೆ, ಹಂಗಾಗಿ ಲೋ ಫ್ಲೇಮಾಗೆ ಇದನ್ನು ಲೈಕ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು. ಮೀನು ಫ್ರೈ ಒಂದು ಸೈಡ್ ಲೈಕಾಯಿ ಬೆಂದ ಮೇಲೆ ಇನ್ನೊಂದು ಸೈಡು ತಿರ್ಸಿ ಹಾಕಿದ್ರೆ ಸಾಕು. ಈಗ ಎಲ್ಲ ಬೈಗಿ ಮೀನನ್ನು ಉಲ್ಟ ತಿರ್ಸಿ ಹಾಕ್ತಾ ಇದ್ದಿ. ಈಗ ಸಿಂಪಲ್ಲಾಗಿ ಹಾಗೂ ರುಚಿಯಾಗಿ ಮಾಡಿದ ಬೈಗಿ ಮೀನಿನ ರವಾ ಫ್ರೈ ರೆಡಿ ಆಯಿತು. ಬೈಗಿ ಮೀನು ಫ್ರೈನ ಬೇರೆ ಬೇರೆ ವಿಧಾನದ ಮಾಡ್ತಾರೆ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಹಾಗೂ ರುಚಿಯಾಗಿ ಹೆಂಗೆ ಮಾಡೋದಂತ ತೋರಿಸಿದ್ದಿ. ನಿಮಗೆ ಈ ವಿಧಾನ ಇಷ್ಟ ಆಗಿದ್ರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.